ಕರ್ತನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಸಂದೇಶಕ್ಕಾಗಿ ನಿಮಗೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತಿನ ನನ್ನ ಸಂದೇಶದ ಟಾಪಿಕ್ ಹೀಗಿದೆ. ಏನು ಹೇಳ್ತಿದೆ? ಇಂಗ್ಲೀಷಲ್ಲಿದೆ ಲಾಸ್ಟ್ ಚಾನ್ಸ್. ಒಂದ್ಸತಿ ಹೇಳ್ರಿ ಒಂದ್ಸರಿ, ಲಾಸ್ಟ್ ಚಾನ್ಸ್. ಇದು ನಾವು ನಮ್ಮ ಅನುದಿನದ ದೈನಂದಿನ ಜೀವಿತದಲ್ಲಿ ನಾವು ಭಾಳ ಸರಿ ನಾವು ಕೇಳ್ತೇವೆ, ಲಾಸ್ಟ್ ಚಾನ್ಸ್ ಅಂತಂದೇಳಿ. ಕೊನೆಯ ಜ್ವರ ಹೇಳಿ, ಕೊನೆಯ ದ ಲಾಸ್ಟ್ ಚಾನ್ಸ್. ಕೆಳಗಡೆ ಒಂದು ಟ್ಯಾಗ್ಲೈನ್ ಇದೆ ನೋಡ್ರಿ, ಏನಂತ ಹೇಳ್ತಿದೆ? ಡೋಂಟ್ ಮಿಸ್ ದ ಆಪರ್ಚುನಿಟಿ. ಓಕೆ, ಅವಕಾಶವನ್ನು ಏನು ಮಾಡಬೇಡ್ರಿ, ಹೊಂದಿದ ಅವಕಾಶವನ್ನು ಏನು ಮಾಡಬೇಡ್ರಿ, ಡೋಂಟ್ ಲಾಸ್ ಆರ್ ಡೋಂಟ್ ಮಿಸ್ ಆರ್ ಡೋಂಟ್ ಲಾಸ್. ಕಳೆದುಕೊಳ್ಬೇಡ್ರಿ, ತಪ್ಪಿಸ್ಕೊಳ್ಬೇಡ್ರಿ. ದೇವರು ನಮಗೆ ಅತ್ಯಮೂಲ್ಯವಾದಂಥ ಆಪರ್ಚುನಿಟಿನ ದೇವರು ನಮಗೆ ಕೊಟ್ಟಿದ್ದಾನೆ. ನಿಮಗೆ ಗೊತ್ತಾ ವಾಟ್ ಈಸ್ ದ ಆಪರ್ಚುನಿಟಿ? ಅವಕಾಶ ಅಂದರೆ ಏನು ಹೇಳ್ರಿ? ದೇವ್ರು ನಮಗೇನು ಅವಕಾಶ ಕೊಟ್ಟಿದ್ದಾನೆ ಹೇಳ್ರಿ ನೋಡೋಣ. ಕಮಾನ್, ಐ ವಾಂಟ್ ಟು ಹಿಯರ್ ಫ್ರಮ್ ಯು. ನಿಮ್ಮಿಂದ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ವಾಟ್ಸ್ ದ ಆಪರ್ಚುನಿಟಿ? ಸಾರಿ, ಭೂಮಿಯಲ್ಲಿ ಜೀವಿಸಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಗುಡ್. ಹಾಂ, ವಾಟ್ ಈಸ್ ದ ಆಪರ್ಚುನಿಟಿ? ಸಭೆಗೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಹಾಂ, ಈ ಕಡೆ ಇರೋರು, ಈ ಟೀಮ್ನವ್ರು ಏನಾದರೂ ಒಂದು ಹೇಳ್ರಿ. ಹಾಂ, ಸಾಲ್ವೇಷನ್, ರಕ್ಷಣೆನ ಕೊಟ್ಟಿದ್ದಾನೆ ದೇವರು. ಹಾಂ, ಏನೋ ಒಂದು ಹೇಳ್ರಿ ಸಿಸ್ಟರ್ಸ್, ಏನು ಕೊಟ್ಟಿದ್ದಾನೆ? ಏನು ಅವಕಾಶ ಕೊಟ್ಟಿದ್ದಾನೆ ದೇವ್ರು ನಮಗೆ? ಹೇಳ್ರಿ. ಉಣ್ಣಾಕೆ ಕೊಟ್ಟಿದ್ದಾನೆ, ನೀರು ಕುಡಿಯೋಕೆ ಕೊಟ್ಟಿದ್ದಾನೆ, ಉಸಿರಾಡೋಕೆ ಕೊಟ್ಟಿದ್ದಾನೆ. ದೇವರು ಕೊಟ್ಟಂಥ ಅತ್ಯಮೂಲ್ಯವಾದಂಥ ಅವಕಾಶ ಯಾವುದಂದರೆ, ಜೋರಾಗಿ ಹೇಳ್ರಿ, ಸಮಯ. ಹೇಳ್ರಿ ಟೈಮ್. ಸೇ ಟೈಮ್. ಜೋರ ಹೇಳ್ರಿ ಟೈಮ್. ತೋರಿಸಿ ಹೇಳ್ರಿ, ಟೈಮ್ ಹೆಂಗೆ ತೋರಿಸ್ತೀರಾ ನೀವು? ಅಲ್ಲಿ ಹಿಂದೆ ಅಲ್ಲ, ಇಲ್ಲೇ ಇದೆ ನಿಮ್ಮ ಕೈ. ಓಕೆ, ಏನಿದೆ? ಇಸ್ ಇಟ್ ಟೈಮ್. ಸಮಯ ನಿಲ್ತಾ ಇಲ್ಲ. ಸಮಯ ತನ್ನ ಪಾಡಿಗೆ ತಾನು ಹೋಗ್ತಾನೇ ಇದೆ. ಯಾರನ್ನು ಕಾಯ್ತಾ ಇಲ್ಲ. ಸಮಯ ತನ್ನ ಪಾಡಿಗೆ ತಾನು ಹೋಗ್ತಾನೇ ಇದೆ, ಹೋಗ್ತಾನೇ ಇದೆ ಸಮಯ. ಆದರೆ ಆ ಸಮಯದ ಜೊತೆಗೆ ತಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ತಾ, ತನ್ನ ರಕ್ಷಣೆಯ ಆಶೀರ್ವಾದದಲ್ಲಿ ನಿಂತುಕೊಂಡು ಸಾಗುತ್ತಾ ಹೋಗುವವನು ಒಂದು ದಿನ ತನ್ನ ಲಾಸ್ಟ್ ಚಾನ್ಸನ್ನು ಹೊಂದಿಕೊಂಡು ತನ್ನ ಗಮ್ಯವನ್ನು ಅವರು ಸೇರುವಂಥರಾಗಿರ್ತಾರೆ. ತನ್ನ ಎಲ್ಲಿ ಮುಟ್ಟಬೇಕಾಗಿರ್ತೈತೋ ಅದು ಮುಟ್ಟುವಂಥರಾಗಿರ್ತಾರೆ. ಇಲ್ಲ, ಸಮಯದ ಜೊತೆಗೆ ನಮ್ಮ ರಕ್ಷಣೆ ಜೊತೆ ನಾವು ಆಟ ಆಡ್ತಾ ಇದ್ದೀವಿ ಅಂದರೆ, ಇವತ್ತೊಂದು ನಿಮಗೆ ಶುಭ ಸಂದೇಶ. ಇಸ್ ಅ ಲಾಸ್ಟ್ ಚಾನ್ಸ್. ಈ ಲಾಸ್ಟ್ ಚಾನ್ಸ್ ಅನ್ನೋದು ಪ್ರತಿ ಒಬ್ಬರಿಗೂ, ಈ ವೇದಿಕೆ ಮೇಲೆ ಇತ್ಕೊಂಡು ಮಾತನಾಡ್ತಿರುವ ನನ್ನನ್ನು ಮೊದಲುಗೊಂಡು ಈ ಹಾಲ್ನಲ್ಲಿ ಕೂತ್ಕೊಂಡಿರುವ ನಮ್ಮೆಲ್ಲರಿಗೂ, ಹಿಂದೆ ಇರುವಂಥ ನಿಮ್ಮೆಲ್ಲರಿಗೂ ಕೂಡ, ಮತ್ತು ಇದನ್ನು ಕೇಳುವಂಥ, ಓದುವಂಥ, ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ದೇವರು ನಮಗೆ ಕೊಟ್ಟಂಥ ಒಂದು ಸದಾವಕಾಶ ಯಾವುದಂದರೆ ದ ಲಾಸ್ಟ್ ಚಾನ್ಸ್. ಕೊನೆಯ ಅವಕಾಶವನ್ನು ದೇವರು ನಮಗೆ ಕೊಡ್ತಾನೆ. ಇವಾಗಾದರೂ ನನ್ನ ಮಗ ನನ್ನ ಕಡೆ ಬರ್ಬೋದಾ? ಇವಾಗಾದರೂ ನನ್ನ ಕಡೆ ತಿರುಗಬಹುದಾ? ಈ ಸಮಯ ಜೊತೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಈ ಟೈಮ್ ಲೈನ್ ಜೊತೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇದು ಹಿಂದ್ಗಡೆ ನೋಡಬೇಕಾದ್ರೆ, ದೇವರು ಸೃಷ್ಟಿ ಮಾಡಿದಿಂದ ಹಿಡಿದು ಒಂದು ಟೈಮ್ ಲೈನ್ನ ನಾವು ನೋಡ್ಕೊತ ಬಂದರೆ, ಒಂದು ಸಮಯವನ್ನು ನಾವು ನೋಡ್ಕೊತ ಬಂದರೆ, ಆ ಸಮಯದ ಜೊತೆಗೆ ದೇವರು ಆಯಾ ಕಾಲಘಟ್ಟದಲ್ಲಿ, ಆಯಾ ಕಾಲದ ಸಮಯದಲ್ಲಿ ಅನೇಕ ಜನರನ್ನು ದೇವರು ಎಬ್ಬಿಸಿದ್ದಾನೆ. ಅನೇಕ ನಾಯಕರು, ಅನೇಕ ಪ್ರವಾದಿಗಳು, ಅನೇಕ ಯಾಜಕರು, ಅನೇಕ ರಾಜರು, ದೈವ ಮನುಷ್ಯರು, ದೈವ ಜನರು, ದೈವ ಸ್ತ್ರೀಯರು, ಅನೇಕ ಜನರು ಆ ಟೈಮ್ ಲೈನಲ್ಲಿ ಅವರು ಟ್ರಾವೆಲ್ ಮಾಡಿ ಅವರು ದೇವರಿಗೆ ಮೆಚ್ಚುಗೆಯಾಗಿಯೂ ನಂಬಿಗಸ್ತರಾಗಿಯೂ ತಮ್ಮ ಹೆಸರನ್ನು ಸತ್ಯವೇದದಲ್ಲಿ ಉಳಿಸಿದ್ದಾರೆ. ಆಮೇನ್. ಒಂದು ಚರಿತ್ರೆಯನ್ನು ನಮಗೆ ಸ್ಥಾಪಿಸಿ, ಆ ಚರಿತ್ರೆಯನ್ನು, ಆ ಇತಿಹಾಸವನ್ನು ದೇವರು ಇವತ್ತು ನಮಗೆ ಕೊಟ್ಟು, ನೀವು ಕೂಡ ಹೀಗೆ ಜೀವಿಸ್ರಿ ಎಂಬುದಾಗಿ ಹೇಳಿ ಹೋಗಿದ್ದಾರೆ. ಹಾಗೆ ಮುಂದೆ ಬರಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೂಡ ಟೈಮ್ ಲೈನಲ್ಲಿ ಬರಬೇಕಾದ್ರೆ ತಾನು ಮಾಡಬೇಕಾಗಿರೋ ಕೆಲಸವನ್ನು ನಂಬಿಗಸ್ತನಾಗಿ ತನ್ನ ಸಮಯದಲ್ಲಿ ಆತನು ಮಾಡಿ ಮುಗಿಸಿದ್ದಾನೆ. ಅದರ ಕಾಲಾನಂತರ ಬಂದಂಥ ಅಪೊಸ್ತಲರು ಕೂಡ ತಮ್ಮ ಕಾಲಘಟ್ಟದಲ್ಲಿ ಇದ್ದಂಥ ತಮ್ಮ ರಕ್ಷಣೆಯನ್ನು, ತಮ್ಮ ಸುವಾರ್ತೆಯನ್ನು, ತಮ್ಮ ಸೇವೆಯನ್ನು, ತನ್ನ ಸಭೆಯನ್ನು ಎಲ್ಲವನ್ನು ಅವರು ಕಟ್ಟಿ ಮಾಡಿ ಮುಗಿಸಿ ನಮಗೊಂದು ಮಾದರಿ ಜೀವಿತವನ್ನು ತೋರಿಸಿ ಬಿಟ್ಟು ನಮಗೆ ಹೋಗಿದ್ದಾರೆ. ಇವಾಗ ನನ್ನ ಸಮಯ. ಜೋರಾಗೆಲ್ರಿ, ಇಟ್ಸ್ ಮೈ ಟೈಮ್. ಹಲ್ಲೆಲೂಯಾ. ಇದು ನನ್ನ ಸಮಯ ಆಗಿದೆ, ಇದು ನಿನ್ನ ಸಮಯ ಆಗಿದೆ.
ನಾವು ಈ ರಕ್ಷಣೆ ಟೈಮ್ ಲೈನಲ್ಲಿ ನಾವು ಓಡಿ ನಾವು ಮುಗಿಸ್ಬೇಕಾಗಿದೆ. ಇದು ಹೋಗ್ತಾ ಹೋಗ್ತಾ ಮುಂದೆ ನೋಡಬೇಕಾದ್ರೆ ಒಂದು ಮಹಾ ದೇವರ ಕೋಪದ ದಿನಕ್ಕೆ ಈ ಸಮಯ ತೆಗೆದುಕೊಂಡು ಹೋಗಿ ನಿಲ್ತಾ ಇದೆ. ಇಡೀ ಪ್ರಪಂಚಕ್ಕೆ ನಾಶನಕ್ಕೆ ತಂದುಕೊಳ್ಳುವಂಥ ಸಮಯಕ್ಕೆ ಹೋಗಿ ನಿಲ್ತಾ ಇದೆ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಆತನು ಹೇಳಿದಾಗೆ, ರಾಜ್ಯಕ್ಕೆ ವಿರೋಧ ರಾಜ್ಯ, ದೇಶಕ್ಕೆ ವಿರುದ್ಧವಾಗಿ ದೇಶ, ಜನಕ್ಕೆ ವಿರುದ್ಧವಾಗಿ ಜನ, ಬರಗಾಲಗಳು, ಭೂಕಂಪಗಳು, ರೋಗಗಳು, ಅಯ್ಯೋ ಅನ್ನುವ ಅನೇಕ ಸಂಗತಿಗಳ ಟೈಮ್ ಲೈನ್ ಇದೆ ರೀ. ಅದು ದೇವವಾಕ್ಯ ಹೇಳ್ತಿದೆ. ಇವೆಲ್ಲವನ್ನು ತಪ್ಪಿಸಿಕೊಂಡು ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವಂಥ ಕೃಪೆಯ ಸಮಯದ ಟೈಮ್ ಲೈನಲ್ಲಿ ನಾವು ಓಡಬೇಕಾಗಿದೆ. ಈ ಟೈಮ್ ಓಡ್ತಾ 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 ಆ ಟೈಮ್ ಲೈನಲ್ಲಿ ಒಂದು ಸ್ಪ್ಲಿಟ್ ಇದೆ. ಸ್ಪ್ಲಿಟ್ ಅಂದರೆ ಏನು ಹೇಳ್ತೀವಿ? ಒಂದು ಭಾಗ, ಒಂದು ವಿಭಾಗ ಆಗ್ತಿದೆ. ಅದು ಹೋಗ್ತಾ ಹೋಗ್ತಾ ಆ ಟೈಮ್ ಲೈನ್ ಹೋಗಿ ಹೋಗಿ ದೇವರ ಮಹಾ ಕೋಪಕ್ಕೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಒಂದು ಸ್ಪ್ಲಿಟ್ ಇದೆ. ಆ ಸ್ಪ್ಲಿಟ್ ಮಧ್ಯದಲ್ಲಿ ನಾವು ಹೀಗೆ ಹೋಗ್ತಾ ಹೀಗೆ ಹೋಗ್ಬಿಡ್ತೀವಿ ನಾವು. ಆಮೇಲೆ ಟ್ರಾವೆಲ್ ಮಾಡ್ತಾ 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 ಎಂಡಲ್ಲಿ ಹೋಗೋದಿಲ್ಲ, ನಾವು ಹಾಗೆ ಮೇಲೆ ಹೋಗ್ಬಿಡ್ತೀವಿ ನಾವು. ಕಣ್ಣು ರಪ್ಪೆ ಬಡೆಯುವಷ್ಟರೊಳಗಾಗಿ ಮಧ್ಯಾಕಾಶದಲ್ಲಿ ನಮಗೋಸ್ಕರ ತುತ್ತೂರಿದೊನೆ, ನಮಗೋಸ್ಕರ ಕರ್ತನಾದಂಥ ಸ್ವಾಮಿ ಆತನು ಬರುವಾಗ ಯೇಸು ಸ್ವಾಮಿಯವನ್ನ ದರ್ಶನ ನೋಡೋದಕ್ಕೋಸ್ಕರ ನಾವೆಲ್ಲರೂ ಭೂಲೋಕದಿಂದ ಎತ್ತಲ್ಪಟ್ಟು ಸತ್ತವರು ಮೊದಲುಗೊಂಡು ಆಮೇಲೆ ಜೀವದಿಂದಿರುವ ನಾವೆಲ್ಲರೂ ಅಂತರಿಕ್ಷದಲ್ಲಿ ಅವರ ಸಂಗಡಲ್ಲಿ ಪಕ್ಕನೆ ನಾವೆಲ್ಲರೂ ಒಯ್ಯಲ್ಪಡುವೆವು ಎಂಬುದಾಗಿ ದೇವರು ವಾಕ್ಯ ಹೇಳ್ತಿದೆ. ಹಲ್ಲೆಲೂಯಾ. ಹಾಗೆ ಹೋಗುವ ಆ ಲಾಸ್ಟ್ ಚಾನ್ಸ್ನ ಡೋಂಟ್ ಮಿಸ್ ದ ಆಪರ್ಚುನಿಟಿ. ಹಾಗೆ ನಾವು ಹೋಗುವಂಥ ಆ ಸಮಯವನ್ನು ನಾವೆಂದಿಗೂ ಕೂಡ ನಾವು ಕಳೆದುಕೊಳ್ಳಬಾರ್ದು. ಡೋಂಟ್ ಮಿಸ್. ಇಫ್ ಯು ಮಿಸ್ ದ ಆಪರ್ಚುನಿಟಿ, ಡೆಫಿನೆಟ್ಲಿ ದ ಗ್ರೇಟ್ ಟ್ರಾಂಪ, ದ ಗ್ರೇಟ್ ಟ್ರಯಲ್, ದ ಗ್ರೇಟ್ ವಾವ್ ಇಸ್ ದೇರ್. ಅಲ್ಲಿದೆ. ಸಂಕಟವು, ದುಃಖವು, ಗೋಳಾಟವು, ಕಟಕಟನೆ, ಹಲ್ಲು ಕಡಿಯುವಂಥವು, ಕೈ ಬಿಡಲ್ಪಟ್ಟ ಪರಿಸ್ಥಿತಿಯು ಅದು ನಮಗೋಸ್ಕರ ಕಾಯುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳುವ ಒಂದು ಮಾತೇನೆಂದರೆ, ಹೌದ್ರಿ ಒಂದ್ಸರಿ ಅದನ್ನು ನಿಮ್ಮ ವಿಷಯದಲ್ಲಿ ಏನಾಗಿರ್ರಿ, ಬಿ ಕೇರ್ಫುಲ್. ಹೇಳ್ರಿ ಒಂದ್ಸರಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ನಿಮ್ಮ ವಿಷಯದಲ್ಲಿ ಎಲ್ಲರೂ ಒಂದ್ಸತಿ ಹೇಳ್ರಿ. ಈಗ ನಿಮ್ಮ ಪಕ್ಕದವ್ರಿಗೆ ನೋಡಿ ಹೇಳ್ರಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಇವತ್ತು ಈ ಸಂದೇಶ, ಇವತ್ತು ಈ ದೇವರ ಸನ್ನಿಧಾನದಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ, ಪ್ರೀತಿಯೊಳ ದೇವಚಂದ್ರೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಬಿ ಕೇರ್ಫುಲ್. ಹಲೋ, ಬಿ ಕೇರ್ಫುಲ್. ವೈ? ಯಾಕೆ? ಅಲ್ಲಿ ಮುಂದೆ ಹೇಳ್ತದೆ ಏನಂತೆ, ಹೋದ್ರೆ ಅತಿ ಭೋಜನದ ಮದಡಿನಿಂದಲೂ ಎಂಬುದಾಗಿ ಹೇಳ್ತದೆ. ಅಲ್ಲಿ ವಾಕ್ಯ ಹೇಳ್ತದೆ, ಅತಿ ಭೋಜನದ ಮದಡಿನಿಂದಲೂ. ತಿಂದು 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 ಆ ಮನುಷ್ಯ ನೋಡ್ರಿ ಹೆಂಗಿದಾನ ಅವನು. ಹಲೋ, ಅತಿ ಭೋಜನದ ಮದಡಿನಿಂದಲೂ. ಮದಡು ಬರ್ತಿದ್ದಂತೆ. ಮನುಷ್ಯರು ತಿನ್ನುವುದಕ್ಕಾಗೇ ಹುಟ್ಟಿದಾರೇನೋ. ದೇವರ ವಾಕ್ಯ ಹೇಳ್ತಿದೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಇನ್ನೊಂದು ಸಾರಿ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಭರಿತರಾಗಿ ಜೀವಿಸುವಂಥದ್ದು ದೇವರ ರಾಜ್ಯವಾಗಿದೆ. Kingdom of God is not in eating, drinking, sleeping, enjoying. No. ನೀತಿಯು, ಪರಿಶುದ್ಧತೆಯು ದೇವರ ರಾಜ್ಯವಾಗಿದೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ಜಾಗರೂಕರಾಗಿರಿ. ಜೋರಾಗಿ ಹೇಳ್ರಿ ಒಂದ್ಸರಿ, ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದ ಹೊರಗೆ ಬನ್ರಿ. ಪ್ರೈಸ್ ದಿ ಲಾರ್ಡ್. ಇನ್ನೊಂದಿದೆ, ಮತ್ತೇನಂತೆ, ಅಮಲಿನಿಂದಲೂ. ಏನಂತೆ? ಅಮಲಿನಿಂದಲೂ. ಸಾಹೇಬ್ರು ಏನಾಗಿದ್ದಾರಲ್ಲಿ? ಫುಲ್ ಕೂಡೋದು ಅಲ್ಲೇ ಮಕ್ಕಂಬಿಟ್ಟಾರ ಅವರು ಟೈಟಾಗಿ. ಇನ್ನೂ ಎಷ್ಟು ಆಸೆ ಇದೆ ನೋಡ್ರಿ. ಅಲ್ಲೊಂದು ಬಾಟ್ಲಿ ಇದೆ, ಹಿಂದ್ಗಡೆ ಏಸದಾವಲ್ಲಿ ಒಂದು 6 ಇದಾವ. ಮನುಷ್ಯನಿಗೆ ಸಾಕಿ ಅನ್ನಿಸೋದು. ಅತಿ ಭೋಜನದ ಮದಡಲಿಂದಲೂ ಅಮಲಿನಿಂದಲೂ. ಇನ್ನೊಂದು ಹೇಳ್ತದೆ, ಏನಂತೆ? ಪ್ರಪಂಚದ ಚಿಂತೆಗಳಿಂದ. ಅಯ್ಯೋ, ಇನ್ನೂ ನಾನು ಏನು ತಿನ್ನಬೇಕಿತ್ತು, ಏನು ಕುಡಿಬೇಕಿತ್ತು, ಏನು ಕೊಳ್ಳಬೇಕಿತ್ತು, ಇನ್ನೂ ನಾನು ಏನು ಮಾಡಬೇಕಾಗಿತ್ತು. ಏನದು? ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯವು ಏನಾಗಿದೆ? ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಹೆಂಗೆ ಬರ್ತಿದಂತೆ? ಉರ್ಲಿನಂತೆ ಪಕ್ಕನೆ ಬಂದಿತು. ಜೋರಾಗಿರಲಿ, ಉರ್ಲಿನಂತೆ. ಎಲ್ಲರೂ ಆ ದಿವಸವು, ನಾನು ಮಾಡ್ದಂಗೆ ಮಾಡ್ರಿ, ಆ ದಿವಸವು
ಊರ್ಲಿನಂತೆ ಉರ್ಲಿನಂತೆ ಒಂದ್ಸರಿ ಟ್ರೈ ಮಾಡ್ರಿ. ಊರ್ಲಿನಂತೆ ಏನಾಗ್ತದೆ? ಪಕ್ಕನೆ ಬಂದಿತು. ಹೆಂಗೆ ಬರ್ತದೆ? ಪಕ್ಕನೆ ಹೊತ್ಕೊಂಡು ಬಿದ್ದು ಬಿಡ್ತಾರೆ ಧನ್ ಅಂತಂದೇಳಿ. ಊರ್ಲಿನಂತೆ ಪಕ್ಕನೆ ಬಿದ್ದು ಮರಣ ಯಾವ ಸಮಯದಲ್ಲಿ ಬರ್ತೈತೋ ಗೊತ್ತಿಲ್ಲ ರೀ. ಆದರೆ ಬರುವುದಕ್ಕಿರುವ ಅವೆಲ್ಲವುಗಳಿಂದ ತಪ್ಪಿಸಿಕೊಂಡು ಓಕೆ ಯಾರ ಮುಂದೆ? ಮನುಷ್ಯ ಕುಮಾರನ ಮುಂದೆ ನಾವೆಲ್ಲರೂ ಎತ್ತಲ್ಪಟ್ಟವರಾಗಿ ದೇವರ ರಾಜ್ಯದಲ್ಲಿ ಸೇರೋದಕ್ಕಾಗಿ ದೇವರು ನಮಗೆ ಕೊಟ್ಟಂಥ ಕೊನೆಯ ಅವಕಾಶ. ಆಮೆನ್. ಎಲ್ಲರ ಲಾಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್, ಕೊನೆಯ ಅವಕಾಶ. ದೇವರ ಸನ್ನಿಧಾನದಲ್ಲಿ ನಾವು ಎತ್ತಲ್ಪಡಲಿಕ್ಕೆ ದೇವರು ಕೊಟ್ಟಂಥ ಒಂದು ಕೊನೆಯ ಅವಕಾಶ ದೇವರು ನಮಗೆಲ್ಲರೂ ಕೊಟ್ಟಿದ್ದಾನೆ. ಈ ಸಭೆಯಲ್ಲಿ ಇದೆ ರೀ, ಈ ಚರ್ಚಲ್ಲಿ ಇದೆ. ಇಲ್ಲೊಂದು ನಿಮ್ಗೊಂದು ವಾಸನೆ ಏರ್ಸ್ ನೋಡ್ರಿ, ಅದು ನೀವು ಪರಲೋಕಕ್ಕೆ ಒಯ್ಯಲ್ಪಡುವ ಸುಗಂಧದ ರಕ್ಷಣೆ ವಾಸನೆಯಲ್ಲಿದೆ. ಈ ಲಾಸ್ಟ್ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಡ್ರಿ, ಡೋಂಟ್ ಮಿಸ್. ನಾನು ಮಾತು ಹೇಳ್ತೀನಿ ನೋಡ್ರಿ, ತಲೆನೋವು ಹೋಗಲಿ ಅಂತಂದೇಳಿ ಚರ್ಚಿಗೆ ಬರಬೇಡ್ರಿ. ಹೊಟ್ಟೆನೂ ಹೋಗಲಿ, ಒಂದು ರೋಗದಿಂದ ಬಿಡುಗಡೆ ಆಗಲಿ, ನಮ್ಮ ಮಕ್ಕಳಿಗೆ ಮದುವೆ ಆಗಲಿ, ಒಂದಿಷ್ಟು ಸಾಲಗಳು ತೀರಲಿ, ಒಂದಿಷ್ಟು ಸಂಘಗಳಿಂದ ಬಿಡುಗಡೆ ಆಗಲಿ, ನೋ, ಶಾರೀರಿಕವಾಗಿರುವಂಥ ಸಂಗತಿಗಳಿಗೋಸ್ಕರ ಬರಬೇಡ್ರಿ. ನಾವು ವಿಮೋಚಿಸಲ್ಪಟ್ಟವರಾಗಿ ದೇಹವು ರೂಪಾಂತರವಾಗಿ ದೇವರ ಸನ್ನಿಧಾನದಲ್ಲಿ ಎತ್ತಲ್ಪಡುವುದಕ್ಕೋಸ್ಕರ ದೇವರ ಸನ್ನಿಧಾನವು, ದೇವರ ಮಂದಿರವು ನಮಗೆ ಕೊಡಲ್ಪಟ್ಟಿದೆ. ಈ ಮಂದಿರವು ಆತನ ರಕ್ತದಿಂದ ಕೊಳ್ಳಲ್ಪಟ್ಟು, ಕ್ರಯಕ್ಕೆ ಕೊಳ್ಳಲ್ಪಟ್ಟು, ಇದು ತನ್ನ ರಕ್ತದ ಒಡಂಬಡಿಕೆಯಿಂದ ಸ್ಥಾಪಿತವಾದಂಥ ಸಭೆಯಾಗಿದೆ. ಹಲ್ಲೆಲೂಯ. ನಿಮ್ಮ ವಿಷಯದಲ್ಲಿ ಏನಾಗಿರ್ರಿ? ಜಾಗರೂಕರಾಗಿರಿ. ಯಾಕೆ? ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಊರ್ಲಿನಂತೆ ಪಕ್ಕನೆ ಬಂದಿತ್ತು. ಬಿ ಕೇರ್ಫುಲ್. ಅದಕ್ಕೆ ಏನಾಗಿರ್ರಿ? ಎಚ್ಚರ ಆಗಿರಿ. ಅದಕ್ಕೆ ಒಂದು ಮಾತು ಹೀಗೆ ಹೇಳ್ತಿದ್ದೆ ಇಂಗ್ಲೀಷ್ನಲ್ಲಿ, ಟೇಕ್ ದ ರಿಸ್ಕ್ ಆರ್ ಲಾಸ್ ದ ಚಾನ್ಸ್. ಟೇಕ್ ದ ರಿಸ್ಕ್. ನಾವೆಲ್ಲರೂ ರಿಸ್ಕ್ನ ನಾವು ತೆಗೆದುಕೊಳ್ಳೇಬೇಕ್ರಿ. ಆ ರಿಸ್ಕ್ನಲ್ಲಿ ಸ್ಯಾಕ್ರಿಫಿಷಲ್ ಇದೆ. ಆ ರಿಸ್ಕ್ನಲ್ಲಿ ಏನಿದೆ ಗೊತ್ತಾ? ಸ್ಯಾಕ್ರಿಫೈಸ್ ಮಾಡಬೇಕಾಗಿದೆ. ನಮ್ಮ ಸಮಯ, ನಮ್ಮ ಹಣ, ನಾವೆಲ್ಲದು ದೇವ್ರ ರಾಜ್ಯಕ್ಕಾಗಿ ನಾವು ಇನ್ವೆಸ್ಟ್ ಮಾಡಬೇಕಾಗಿದೆ. ಏನೋ ಕೆಲವೊಂದು ನಾವು ಕಳ್ಕೊಳ್ಬೇಕಾಗಿದೆ. ಏನೋ ಪಡ್ಕೊಳ್ಬೇಕಾದ್ರೆ, ದೇವರ ರಾಜ್ಯ ಪಡ್ಕೊಳ್ಬೇಕಾದ್ರೆ ನಮ್ಮತನವನ್ನು ನಾವು ಕಳ್ಕೊಳ್ಬೇಕಾಗಿದೆ. ಇದು ರಿಸ್ಕೇ. ಇದು ವಿ ಮಸ್ಟ್ ಟೇಕ್ ದ ರಿಸ್ಕ್. ಆ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ದೇವ್ರು ಕೊಟ್ಟಿದ್ದಾರೆ. ರಿಸ್ಕ್ ತೆಗೆದುಕೊಳ್ಳುವಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಬರೀ ರಿಸ್ಕ್ನಲ್ಲೇ ನಾವು ಮುಂದೆ ಹೋಗೋದಿಲ್ಲ. ಆ ರಿಸ್ಕ್ನ ಮಧ್ಯದಲ್ಲಿ ದೇವರ ಹಸ್ತ ನಮ್ಮನ್ನು ಕಾಪಾಡ್ತದೆ. ಆ ದೇವರ ಹಸ್ತ ನಮ್ಮನ್ನು ನಡೆಸ್ತದೆ. ಒಂದು ನಾವು ರಿಸ್ಕ್ ತೆಗೆದುಕೊಳ್ಳಬೇಕು. ಯಾಕಂದರೆ ದೇವರ ರಾಜ್ಯವು ಸುಲಭ ಅಲ್ಲ ರೀ. ಅದು ದೇವರ ರಾಜ್ಯ ಏನಾಗಿದೆ? ಇಕ್ಕಟ್ಟಾಗಿದೆ. ಜೋರಾಗಿ ಹೇಳ್ರಿ. ದಾರಿ ಆದರೂ ಬಿಕ್ಕಟ್ಟಾಗಿದೆ. ಕಂಡುಕೊಳ್ಳುವವರು ಅದರಲ್ಲಿ ಸೇರುವವರು ಆ ಸ್ವಲ್ಪ ಜನ. ನಾನು ಜೋರಾಗಿ ಹೇಳ್ರಿ, ಆ ಸ್ವಲ್ಪ ಜನ. ಅದಕ್ಕೋಸ್ಕರ ನಾವೇನು ಮಾಡೋಣ? ರಿಸ್ಕ್ನ ತೆಗೆದುಕೊಳ್ಳೋಣ. ಎಲ್ಲಿ ನೀತಿಗಾಗಿ ನಾವು ಜೀವಿಸಬೇಕು, ಟೇಕ್ ದ ರಿಸ್ಕ್. ಎಲ್ಲಿ ಪರಿಶುದ್ಧತೆಗಾಗಿ ಜೀವಿಸಬೇಕು, ಟೇಕ್ ದ ರಿಸ್ಕ್. ಓಕೆ, ಎಲ್ಲಿ ನಾವು ಕ್ಷಮಿಸಬೇಕಾಗಿದ್ದೋ ಟೇಕ್ ದ ರಿಸ್ಕ್. ಎಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗಿದ್ದೋ ಟೇಕ್ ದ ರಿಸ್ಕ್. ಎಲ್ಲಿ ಫರ್ಗಿವ್ ಮಾಡಿ ಫರ್ಗೆಟ್ ಮಾಡಬೇಕಾಗಿದೆ, ಟೇಕ್ ದ ರಿಸ್ಕ್. ಅದರ್ವೈಸ್ ವಿ ಲಾಸ್ ದ ಚಾನ್ಸ್. ಇಲ್ಲಾಂದರೆ ನಾವು ಆ ಚಾನ್ಸ್ನ ನಾವು ಕಳ್ಕೊಳ್ತೀವಿ ಅಷ್ಟೇ. ಡೋಂಟ್ ಮಿಸ್ ದ ಆಪರ್ಚುನಿಟಿ. ಆಮೇನ್. ಅವಕಾಶವನ್ನು ಕಳ್ಕೊಳ್ಬೇಡ್ರಿ. ಆಮೇನ್. ರಿಸ್ಕ್ನ ತೆಗೆದುಕೊಳ್ರಿ. ಎಷ್ಟು ರಿಸ್ಕ್ ತೆಗೆದುಕೊಳ್ತೀರಿ ಹೇಳ್ರಿ ದೇವ್ರ ರಾಜ್ಯಕ್ಕೆ ಹೋಗೋದಕ್ಕೋಸ್ಕರ? ಎಸ್, ಟೇಕ್ ದ ರಿಸ್ಕ್. ಟೇಕ್. ಇದು ಮ್ಯಾಂಡೇಟ್ರಿ, ಇಟ್ಸ್ ನಾಟ್ ಆಪ್ಷನಲ್. ಇದು ನಮಗೆ ಮಾಡಬಹುದು ಅಥವಾ ಬಿಡ್ಬೋದು ಎನ್ನುವ ಸಂಗತಿ ಅಲ್ಲ ರೀ. ಇದು ಮಾಡಲೇಬೇಕೆಂಬುವ ನಿರ್ಬಂಧ. ಹೇಳ್ರಿ ಜೋರಾಗಿ, ನಿರ್ಬಂಧ. ಎಲ್ಲಿದೆ? ನಿಮ್ಮ ತಲೆ ಮೇಲೆ ನಿರ್ಬಂಧ ಇದೆ. ನಿನ್ನ ಹೃದಯದ ಜೊತೆಗೆ ದೇವ್ರ ಸಂಗಡ ಒಡಂಬಡಿಕೆ ಮಾಡ್ಕೊಂಡಿದ್ದೀಯಾ? ರಿಸ್ಕ್ ತೆಗೆದುಕೊಳ್ಳೇಬೇಕು. ನಾವು ಕಷ್ಟಪಡದೆ ನಾವು ಸಮರ್ಪಣೆಯಾಗಿ ಜೀವಿಸದೆ ದೇವ್ರ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲೊಬ್ಬ ಮನುಷ್ಯ ಇದ್ದ ನೋಡ್ರಿ. ಹೋದ್ರೆ ಏನು ಹೇಳ್ತಿದೆ ಅಂದರೆ, ಒಬ್ಬ ಐಶ್ವರ್ಯವಂತನಾದ ಒಬ್ಬ ಮನುಷ್ಯ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡ್ತಾ ಇದ್ನಂತೆ. ಅವನು ರಿಸ್ಕ್ ತೊಗೊಳಕ್ಕೆ ತಯಾರಿಲ್ಲ. ಅವನು ದೇವ್ರ ರಾಜ್ಯಕ್ಕೋಸ್ಕರ ಹೋಗ್ಲಿಕ್ಕೆ ರಿಸ್ಕ್ ತೊಗೊಳಕ್ಕೆ ಚಾನ್ಸೇ ತಗೊಳ್ತಾ ಇಲ್ಲ. ಅವನು ಕುಡಿಯೋದು, ತಿನ್ನೋದು, ಎಂಜಾಯ್ ಮಾಡ್ತಾ ಇದ್ದಾನೆ. ಓಕೆ, ಅವನ ಮನೆ ಮುಂದೆ ಇನ್ನೊಬ್ಬನಿದ್ದಾನೆ. ಯಾರೋನು? ಒಬ್ಬ ಭಿಕ್ಷುಗಾರನು. ಅವನ ಹೆಸರೇನ್ರಿ? ಜೋರಾಗಿ, ಲಾಜರನೆಂಬ ಒಬ್ಬ ಭಿಕ್ಷುಗಾರನ ಬಿದ್ದುಕೊಂಡಿದ್ದಾನೆ. ಅವನ ಮೈ ತುಂಬ ಹುಣ್ಣಿದೆ. ಓಕೆ, ಆದರೆ ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಬೇಕೆಂಬುದಾಗಿದ್ದಾನೆ. ಇಷ್ಟೂ ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಾ ಇದೆ.
Look at this. They lived in the same place, but their endings were completely different. There was a rich man. He lived in luxury, dressed in fine clothes, feasting every day. Right outside his gate was a beggar named Lazarus, covered in sores, hungry, weak. He longed just to eat what fell from the rich man's table. Even dogs came and licked his wounds. Two men, one comfortable, one suffering. Then one day, everything changed. Both men died. Lazarus was carried by angels to a place of comfort. But the rich man found himself in torment, in pain, in flames, and for the first time, he looked up and saw Lazarus far away, comforted. He cried out, Father Abraham, have mercy on me, and send Lazarus, that he may dip the tip of his finger in water and cool my tongue, for I am tormented in this flame. Between us and you there is a great gulf fixed, so that those who want to pass from here to you cannot, nor can those from there pass to us. Then the rich man begged again, Send someone to warn my family. But the response was clear. If they do not listen, they will not be convinced, even if someone rises from the dead. Everything he valued in life meant nothing after death. Life is temporary. But what comes after is not. Don't live only for what you can see. Comfort, wealth, and status mean nothing if your life is not aligned with God. What matters most is not how you live outwardly, but who you are before God. There is a life after this one, and the decisions you make now will echo into eternity. Choose wisely. Praise the Lord. Hallelujah. Hallelujah. ಆತನ ನರಕ ಹೋಗಲಿಕ್ಕೆ ಕಾರಣ ಏನು ಹೇಳ್ರಿ? ಕಮನ್, ನರಕ ಹೋಗಲಿಕ್ಕೆ ಕಾರಣ ಏನಾಗಿದೆ? ಎಲ್ಲರೂ ಇಗ್ನೋರೆನ್ಸ್ ಹೇಳ್ರಿ. ಇಗ್ನೋರೆನ್ಸ್ ಅಂದರೆ ತಾತ್ಸಾರ. ಏನು ತಾತ್ಸಾರ ಮಾಡಿದ್ದಾನೆ? ಅವನು ನರಕಕ್ಕೆ ಹೋಗಲಿಕ್ಕೆ ಏನು ತಾತ್ಸಾರ ಮಾಡಿದ್ದಾನೆ? ಅವನ ಮನೆಯಲ್ಲಿ ಧರ್ಮಶಾಸ್ತ್ರ ಇದೆ. ಅವನ ರಕ್ಷಣೆ ಸಂಪಾದಿಸಿಕೊಳ್ಳುವುದಕ್ಕೆ ಬೇಕಾಗಿರೋಂಥ ಅನೇಕ ಸಂಗತಿಗಳು ಅವನ ಮನೆಯಲ್ಲಿ ಇಡಲ್ಪಟ್ಟಿದೆ. ಬಟ್ ಆದರೆ ಅವನ ಕಣ್ಣು ಕುರುಡಾಗಿದೆ. ಯಾಕೆ ಕಣ್ಣು ಕುರುಡಾಗಿದೆ? ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಓಕೆ, ಅವನು ಎಂಜಾಯ್ಮೆಂಟ್ ಮಾಡೋದ್ರಲ್ಲಿ ತನ್ನ ಜೀವನವನ್ನೆಲ್ಲವನ್ನು ಕಳೆದಿದ್ದಾನೆ. ನಾವು ಅನ್ಕೋಬೋದು ನಮ್ಮ ಕೊನೆ ಟೈಮ್ ಬರ್ತಿದೆ, ಓಕೆ, ಮೂಗ್ನಲ್ಲಿ ಎಲ್ಲಿ ಬೇಕಲ್ಲಿ ಪೈಪ್ ಏರಿಸಿದಾಗ ಆವಾಗ ಪಶ್ಚಾತ್ತಾಪ, ಸ್ವಾಮಿ ನನಗೆ ಕ್ಷಮಿಸ್ಬಿಡ ಅಂತ ಹೇಳಿದ್ರೆ, ಹಲೋ ಧೈರ್ಯ ನನಗೆ ಕ್ಷಮಿಸ್ ಅಂತಂದು ಹೇಳಿದ್ರೆ ಪಕ್ಕದಲ್ಲಿರೋ ನರ್ಸಿಗೆ ಕೇಳಲ್ಲ, ದೇವ್ರಿಗೆ ಇನ್ನೇನು ಕೇಳ್ತೈತೆ ಅದು. ನಿನ್ನನ್ನು ಉಳಿಸ್ತಾ ಇರುವಂಥ ಡಾಕ್ಟ್ರಿಗೆ ನೀನು ವಾಯ್ಸ್ ಕೇಳೋದಿಲ್ಲ, ದೇವ್ರಿಗೆ ಇನ್ನೇನು ಕೇಳ್ತೈತೆ ಅದು. ಡಾಕ್ಟ್ರು ಕೂಡ ಹೇಳ್ತಾರೆ ಲಾಸ್ಟ್ ಚಾನ್ಸ್, ಲಾಸ್ಟ್ ಬ್ರೆತ್, ಡೋಂಟ್ ಇಗ್ನೋರ್. ತಾತ್ಸಾರ ಮಾಡಬೇಡ್ರಿ. ನಾವು ತಾತ್ಸಾರ ಮಾಡೋದಕ್ಕೋಸ್ಕರ ಇಲ್ಲ ರೀ, ತಗ್ಗಿಸಿಕೊಳ್ಳೋದಕ್ಕಾಗಿ. ಆಮೇನ್, ಆಮೇನ್. ತಾತ್ಸಾರ ಮಾಡೋದಕ್ಕಲ್ಲ, ಬದಲಾಗಿ ನಮಗೆ ಕೊಡಲ್ಪಟ್ಟ ಆಪರ್ಚುನಿಟಿ, ನಮಗೆ ಕೊಟ್ಟ ಅವಕಾಶವನ್ನು ನಾವು ಅದನ್ನು ಗಂಭೀರವಾಗಿ ಭಯ ಮತ್ತು ಭಕ್ತಿಯಿಂದ ನಾವು ಅದನ್ನು ಕಳೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ, ಪ್ರತಿಷ್ಠಿಸಲ್ಪಟ್ಟಿದ್ದೇವೆ. ಆಮೇನ್, ಆಮೇನ್. ಇಲ್ಲೊಬ್ಬ ಮನುಷ್ಯ 2 ಕಿಂಗ್ಸ್ ಚಾಪ್ಟರ್ 5 ಬರಬೇಕಾದ್ರೆ ಈ ನಾಮಾನನ್ ಅಂತ ಒಬ್ಬ ದೊಡ್ಡ ಸೈನ್ಯಾಧಿ, ಅಶ್ಶೂರ್ಯದ ರಾಜನಿಗೆ ಒಬ್ಬ ಮನುಷ್ಯನಿದ್ದಾನೆ. ಬಲಿಷ್ಠನು, ಯುದ್ಧ ಮಾಡೋದ್ರಲ್ಲಿ ನಿಪುಣನು. ಅವನು ಮಾಡಿರೋ ಯುದ್ಧಕ್ಕೆ ಇಡೀ ರಾಜ, ಇಡೀ ದೇಶನೇ ಅವನನ್ನು ಕೊಂಡಾಡ್ತಾ ಇದೆ. ಇಡೀ ದೇಶ ಅವನಿಗೆ ಕೊಂಡಾಡ್ತಾ ಇದೆ. ಆದರೆ ಅವನದೊಂದು ಸಮಸ್ಯೆ ಇದೆ. ಏನಂದರೆ ಅವನು ಮೈಯೆಲ್ಲ ಕುಷ್ಠರೋಗ ಇದೆ. ನಾಮಾನನಿಗೆ ಮೈಯೆಲ್ಲ ಕುಷ್ಠ. ಅದನ್ನು ಎಲ್ಲ ವೈದ್ಯರ ಹತ್ರ ಅದನ್ನು ತೋರಿಸ್ತಾ ಇದ್ದಾನೆ. ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು ಕೂಡ ಅವನಿಗೆ ಗುಣ ಆಗಲಿಲ್ಲ. ಒಂದು ಸರಿ ಸಮಾರ್ಯ ಪಟ್ಟಣಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡಿ ಅಲ್ಲಿರುವಂಥ ಜನರನ್ನೆಲ್ಲರನ್ನ ಹಿಡ್ಕೊಂಬರ್ಬೇಕಾದ್ರೆ ಒಂದು ಸಣ್ಣ ಹುಡುಗಿಗೆ ಹಿಡ್ಕೊಂಬಂದಿದ್ದಾನೆ. ತನ್ನ ಹೆಂಡತಿ ಯಜಮಾನಿ ಕೈಗೆ ಆಳಾಗಿ ಅವಳಿಗೆ ಕೊಟ್ಟಿದ್ದಾನೆ. ಅವಳು ನೋಡಿ ಹೇಳ್ತಾ ಇದ್ದಾಳೆ, ಅಯ್ಯೋ ನಮ್ಮ ಯಜಮಾನ್ರಿಗೆ ಏನಾಗಿದೆ? ಕುಷ್ಠರೋಗ ಆಗಿದೆ. ಒಂದು ವೇಳೆ ಅದೇ ಸಮಾರ್ಯದಲ್ಲಿ ಒಬ್ಬ ದೇವ ಮನುಷ್ಯ ಇದ್ದಾನೆ, ಅವನ ಬಳಿಗೆ ಹೋಗಿಬಿಟ್ಟಿದ್ರೆ ಅವನು ಕುಷ್ಠ ಎಲ್ಲ ವಾಸಿ ಆಗಿಬಿಡಿರೋದು. ಯಾಕಂದರೆ ಇನ್ನೂ ಇಸ್ರಾಯೇಲರಲ್ಲಿ ದೇವರು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನೂ ಕರ್ತನು ಜೀವಿಸ್ತಾ ಇದ್ದಾನೆ. ಇನ್ನೂ ಪ್ರವಾದಿ ಅಲ್ಲಿ ಇದ್ದಾನೆ.
ಒಂದು ವೇಳೆ ಹೋಗಿರ್ಬೋದಾಗಿತ್ತು. ಅವನೇನು ಹೇಳ್ತಾರೆ, ಬರ್ರಿ ಹೋಗೋಣ. ಅವನು ಸೀದಾ ಬಂದು ಯಾರ ಹತ್ರ ಬರ್ತಾ ಇದ್ದಾನೆ? ಎಲೀಷನ ಹತ್ರ ಬರ್ತಾ ಇದ್ದಾನೆ. ಪ್ರವಾದಿಯಾದಂಥ ಎಲೀಷನ ಬೆಳಗ್ಗೆ ಬಂದು ಹೇಳ್ತಾ ಇದ್ದಾನೆ, ಎಲೀಷ ಹಿಂಗೆ ನೋಡಿದೆ, ಏನಾಯ್ತಪ್ಪ ನಿನಗೆ? ಕುಷ್ಠರೋಗ ಇದೆ ಸ್ವಾಮಿ, ಭಯಂಕರವಾಗಿದೆ ಕುಷ್ಠರೋಗ, ಭಾಳ ಡೇಂಜರ್ ರೋಗ ಅದು. ಇಡೀ ಮನುಷ್ಯನ ಫಿಗರ್ನೇ ಡಿಸ್ಫಿಗರ್ ಮಾಡಿಬಿಡ್ತಿದ್ದು ಅದು. ಅವನು ಹೇಳಿದೆ, ಜಸ್ಟ್ ಇಲ್ಲೇ ಯೋರ್ದಾನ್ ನದಿ ಇದೆ, ಹೋಗಿ ಎಷ್ಟು ಸತಿ ಮುಳುಗು, ಎಷ್ಟು ಸರಿ ಡುಮುಕ್ ಅಂತಂದೇಳಿ ಎಷ್ಟು ಸತಿ ಮುಳುಗು, 7 ಸತಿ ಮುಳುಗಿ ನೀನು ಕುಷ್ಠ ಆಗೋದು. ಹೋಗಿ ಅವನು ಸಿಟ್ಟು ಬಂದುಬಿಡ್ತಾನೆ, ಏಯ್ ನಾನೇನೋ ಹಿಂಗೆ ಮುಟ್ಟಿ ಎಲ್ಲ ಔಷಧಿ ಹಚ್ಚಿ ಎಲ್ಲ ಹಿಂಗೆ ಮಾಡಿ ಹಿಂಗೆಲ್ಲ ಮಾಡಿ ಎಲ್ಲ ಮುಟ್ಟಿ ಹೆಂಗೆ ಸ್ವಸ್ಥ ಮಾಡಿ ಏನೇನು ಅದು ಹೋಗಿ ಅದು ಗಲೀಜು ನೀರು, ಅದು ಎಲ್ಲ ಮಣ್ಣಿನಿಂದ ಕೂಡಿರೋಂಥ ನೀರು. ಆ ನೀರಾಗ ಹೋಗಿ 7 ಸರಿ ಮುಳುಗಬೇಕಾ? ನಮ್ಮೂರಾಗ ಬೇಕಾದಷ್ಟು ನದಿಗಳಿದ್ದಾವೆ. ಎಲೀಷ ಹೇಳ್ದೆ, ಬೇಕಾ ಹೋಗು ರೈಟ್ ಹೇಳು, ನಿಮ್ಮೂರಾಗ ಏನಿದೆ ದೊಡ್ಡ ದೊಡ್ಡ ನದಿಗಳಿದಾವೆ, ಹೋಗಿ ಅಲ್ಲೇ ಮುಳುಗು. ಹೋಗ್ಬಿಟ್ಟು ಅವನು. ಆದರೆ ಅವನು ಆಳು ಬಂದೆ, ಅಲ್ಲ ಸ್ವಾಮಿ ಅವನು ಇದಕ್ಕಿಂತ ಇನ್ನೂ ಕಠಿಣವಾದ ಕೆಲಸ. ಓಕೆ, 4 ಸರಿ ಮಣ್ಣಾಗ ಅಲ್ಲಿಂದ ಇಲ್ಲೇ ಉಳ್ಳಾಡ್ತಿದ್ದೆ ತಾನೆ ನೀನು? ಕೆಸರಾಗಿ ಉಳ್ಳಾಡ್ತಿದ್ದೆ ತಾನೆ? ಏನಾದರೂ ಸಗಣಿ ಗಿಗಣಿ ಮೈಗೆ ಮೇಲೆಲ್ಲ ಹಾಕ್ಕೊಂಡೆಲ್ಲ ಸ್ನಾನ ಮಾಡಂದ್ರೆ ಮಾಡ್ತಿದ್ದೆ ತಾನೆ ನೀನು? ಏನು ನೀರ ಮುಳುಗಂತೇಳಿ ಅದೇನು ದೊಡ್ಡ ವಿಷಯ, ಮುಳುಗು ಅನ್ಸತ್ತೆ ಅಂತ ತಕ್ಷಣ ಓಕೆ ಮುಳುಗ್ತೀನಿ. ಮುಳುಗಿದಾಗ ಏನಾಯಿತು ನೋಡ್ರಿ, ಅವನಿಗೆ 2 ಸಾರಿ ಅಪರ್ಚುನಿಟಿ ಬಂತು. ಫಸ್ಟ್ ಅಪರ್ಚುನಿಟಿ ಏನಂದರೆ, ಲಾಸ್ಟ್ ಚಾನ್ಸ್ ಯಾವ್ದು ಅವನಿಗೆ? ಎಲೀಷ ಹೇಳಿದ ಹೋಗಿ ಮುಳುಗು, ಒಂದು ಚಾನ್ಸ್. ಲಾಸ್ಟ್ ಚಾನ್ಸು ಇನ್ನೊಬ್ಬನು, ಅವನು ಯಾರು ಮಾತಾಡ್ತಾ ಇದ್ದಾರೆ? ಸೇವಕ ಮಾತಾಡ್ತಾ ಇದ್ದಾನೆ, ಹೋಗಿ ಮುಳುಗಪ್ಪ ಅಂತಂದೇಳಿ. ಓಕೆ. Naaman was a mighty general, respected and feared. But he suffered from leprosy, a disease no doctor could heal. What is it, girl? If my master would go to the prophet in Samaria, he would be healed. Prepare the gifts. We leave today. He traveled far to see Elisha, expecting a grand welcome. But when Naaman arrived at Elisha's house, the prophet did not come out. Go, wash in the Jordan 7 times, and you will be clean. So Naaman went away angry. Are not the rivers of my homeland better than all the waters of Israel? Sir, if the prophet had told you to do something great, wouldn't you obey? Trust him and do as he says. Fine. He went down into the Jordan and dipped 7 times. And then it happened. His skin became clean. The leprosy vanished. He could feel life returning. I have brought you these gifts as a sign of my gratitude. This is the Lord's gift, not mine. Go in peace. Naaman acknowledged the God of Israel as the one true God. From that day on, he lived in reverence, carrying faith and gratitude wherever he went. ಆಮೇನ್. ಎಲ್ಲರ ಲಾಸ್ಟ್ ಚಾನ್ಸ್. ಅವನೇನು ಮಾಡ್ದ? ಆಕ್ಸೆಪ್ಟ್ ಮಾಡಿದ್ನ? ಎಸ್, ಆಮೇನ್. ದ ಲಾಸ್ಟ್ ಚಾನ್ಸ್. ಇವತ್ತು ದೇವರು ಹೇಳ್ತಿದ್ದಾರೆ, ನಿನ್ನ ಸ್ವಸ್ಥತೆಯ ದಿನ ಇದಾಗಿದೆ, ಆಮೇನ್. ನಿನ್ನ ರಕ್ಷಣೆ ದಿನ ಇದೆ, ಆಮೇನ್. ದೇವ್ರ ಕಡೆ ತಿರುಗಿಕೊಳ್ಳುವ ದಿನ ಇದಾಗಿದೆ, ಆಮೇನ್. ದೇವರ ಮಾತನ್ನು ಕೇಳುವ ದಿನ ಆಗಿದೆ, ಆಮೇನ್. ದೇವರ ಸೇವಕನ ಮಾತನ್ನು ಕೇಳುವ ದಿನ ಆಗಿದೆ, ಆಮೇನ್. ದೇವರು ಮಾತನಾಡುವ ದಿನವಾಗಿದೆ, ಆಮೇನ್. ದೇವರು ಪ್ರತಿ ಸಮಯದಲ್ಲಿ ನಮಗೆ ಲಾಸ್ಟ್ ಚಾನ್ಸ್ ದೇವ್ರು ಕೊಡ್ತಾ ಹೋಗ್ತಾನೆ. ಪ್ರತಿ ಕಡೆಗಳಲ್ಲಿ, ಪ್ರತಿ ಸ್ಥಳಗಳಲ್ಲಿ ದೇವ್ರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾನೆ. ಅದರ ಪ್ರಾಬ್ಲಮ್ ಏನಂದರೆ ಇಗ್ನೋರೆನ್ಸ್. ತಾತ್ಸಾರ ಮಾಡಿ ಅದನ್ನು ನಾವು ನಂಬದೇ ಇರುವಂಥ ವಿಷಯ, ನಂಬಿಕೆಯಲ್ಲಿ ನಾವು ಜೀವಿಸದೇ ಇರುವಂಥ ವಿಷಯ. ಮತ್ತೆ ನಾನು ಹೇಳ್ತೀನಿ, ಡೋಂಟ್ ಮಿಸ್ ದ ಆಪರ್ಚುನಿಟಿ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಲೂಕನ ಬರೆದ ಸುವಾರ್ತೆ 16ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಿದೆ, ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಸೆ ಉಳ್ಳವರಾಗಿದ್ದಾರೆ. ಇದು ಪ್ರಾಬ್ಲಮ್ ರೇ. ರಕ್ಷಣೆ ಕೊಡುವಂಥ ಸ್ವಾಮಿ ಅವ್ರ ಮಧ್ಯದಲ್ಲಿದ್ದಾರೆ, ಕರ್ತನವ್ರ ಮಧ್ಯದಲ್ಲಿದ್ದಾರೆ. ಬಟ್ ಆದರೆ ಆ ಜನರು ಹೇಗಿದ್ದಾರೆ ಅಂದರೆ ಹಣದಾಸೆ ಉಳ್ಳವರಾಗಿದ್ದಾರೆ. ಹಣದಾಸೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಕ್ಕೆ ದೇವರ ವಾಕ್ಯ ಹೇಳ್ತಿದೆ. ಹಣ ನಮಗೆ ಬೇಕು, ಆದರೆ ಹಣವೇ ಸರ್ವಸ್ವವಲ್ಲ. ಹಣ ನಮ್ಮ ಅವಶ್ಯಕತೆಯನ್ನು ತೀರಿಸ್ತದೆ, ನಿಜ. ಹಣ ಬೇಕೇ ಬೇಕು. ಹಣ ಇಲ್ಲದೆ ನಾವು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಣಕ್ಕೋಸ್ಕರ ಹೆಣ ಆಗಬಾರ್ದು.
ಹಣಕ್ಕೋಸ್ಕರ ನೋ. ಯಾಕಂದರೆ ಯಾವ ಹಣವು ನಮ್ಮನ್ನು ರಕ್ಷಿಸಲಾರದು. ದೇವರ ರಕ್ಷಣೆ ಕೃಪೆಯು ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಹಾಲೆಲೂಯ. Hallelujah. ದೇವರ ರಕ್ಷಣೆಯ ಕೃಪೆ ನಮಗೆ ರಕ್ಷಿಸುವಂಥದ್ದಾಗಿದೆ. ಈ ಅವಕಾಶವನ್ನು ದೇವರು ನಾವು ಇನ್ನೂ ಈ ಭೂಲೋಕದಲ್ಲಿ ಈ ಶರೀರದಲ್ಲಿ ಜೀವಿಸ್ತಾ ಇರೋ ಒಳಗಾಗಿಯೇ ಆ ಚಾನ್ಸ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆ ಚಾನ್ಸ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಲೆಟ್ಸ್ ಲಿವ್ ಇನ್ ದಟ್ ಚಾನ್ಸ್. ಆ ಚಾನ್ಸ್ನಲ್ಲಿ ದೇವರ ಅವಕಾಶದಲ್ಲಿ ನಾವು ಜೀವಿಸಬೇಕಾಗಿದೆ. ಮುಂದೆ ಹೇಳ್ತಿದ್ದೆ ನೋಡ್ರಿ, ಅವರು ಹಾಸ್ಯ ಮಾಡಿದರು. ಕೆಲವೊಂದು ಸಾರಿ ನಾವು ರಕ್ಷಣೆ ವಾಕ್ಯ ಹೇಳುವಂಥದ್ದು ಜನರಿಗೆ ಅದು ಹಾಸ್ಯವಾಗಿರ್ತದೆ, ನಗಾಡ್ತಾರೆ, ಸಿಟ್ಕೊಳ್ತಾರೆ. ಏನು ಪಾಸ್ ದೊಡ್ಡದಾಗೆ, ಅವನೇ ಸರಿ ಇಲ್ಲ, ಅವನ ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅವನು ಹಾಗೆ ಹೀಗೆ ಸೇವಕರು ವಿರುದ್ಧವಾಗಿ ಪರಿಹಾಸ್ಯ ಮಾಡುವಂಥ ಸಮಯದಿಂದ ದಯವಿಟ್ಟು ಹೊರಗಡೆ ಬನ್ನಿರಿ. ಪ್ಲೀಸ್ ಕಮ್ ಔಟ್. ಆ ಪರಿಸಾಯರು ಆ ರಕ್ಷಣೆ ಕೃಪೆಯನ್ನು ಕಳ್ಕೊಂಡ್ರು ಅವರು. ಮುಂದೆ ಹೇಳ್ತಿದ್ದ ಆಗಾತನವ್ರು ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರಿಂದ ತೋರಿಸಿಕೊಳ್ಳುವವನು ನೀವು, ಆ ರೀತಿ ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಮನುಷ್ಯರ ದೃಷ್ಟಿಯಲ್ಲಿ ನಾನು ದೊಡ್ಡನು ಶ್ರೇಷ್ಠನೆಂಬುದಾಗಿ ಎಣಿಸ್ಕೊಳ್ಳುವಂಥ ಸಂಗತಿಯಿಂದ ಹೊರಗೆ ಬರಬೇಕಾಗಿದೆ. ಯೇಸು ಸ್ವಾಮಿ ಇನ್ನೂ ಮುಂದುವರೆದು ಹೇಳ್ತಾರೆ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯಲ್ಲಿ ಇರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ದೇವರು ಮನುಷ್ಯರನ್ನು ಉಂಟು ಮಾಡೋದಕ್ಕಾಗಿ ಪಶ್ಚಾತ್ತಾಪ ಪಟ್ಟಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ನೋಹನ ದಿನಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯಲ್ಲಿ ಇರ್ತದೆ. ಓಕೆ, ಅಲ್ಲಿ ಹೇಳ್ತಿದೆ ಹೇಗೆಂದರೆ, ಹೋದ್ರೆ ಅದನ್ನ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಎಲ್ಲರೂ ಏನು ತಿಳಿಯದೆ ಇದ್ದಾರಲ್ಲ, ಏನು ತಿಳಿಯದೆ ಇದ್ದಾರಲ್ಲ. ಇಗ್ನೋರೆನ್ಸ್, ಅವಕಾಶವನ್ನು ಕಳೆದುಕೊಳ್ಳುವಂಥದ್ದು, ತಾತ್ಸಾರ. ಮುಂದೆ ಬಂದರೆ ನೋಡ್ಕೊಂಡ್ರೆ ಆಯ್ತು ಬಿಡು, ಮಳೆ ಬರ್ತೈತಾ ಬರಲಿ, ಇಂಥ ಮಳೆ ಬಂದು ಇಡೀ ಪ್ರಪಂಚವನ್ನೇ ಮುಳುಗೋಗೋಷ್ಟು ಮಳೆ ಬರ್ತೈತಾ, ನೋಡ್ಕೊಳೋನ್ ಬಿಡು. ನೋ, ಇಗ್ನೋರೆನ್ಸ್ ಮಾಡಲಿಕ್ಕಿಲ್ಲ ರೀ. ಅಲ್ಲಿ ನೋಹನ ಹೋಗಿ ಹೇಳಿದಾನೆ ಅವರಿಗೆ, ಮಳೆ ಬರ್ತಿದೆ, ನನ್ನ ಮಾತು ಕೇಳಿ ನಾನು ದೋಣಿ ಕಟ್ತೀನಿ, ಬಂದು ಸಹಾಯ ಮಾಡಿರಿ. ಓಕೆ, ಈ ನಾವೆಲ್ಲಿ ನೀವು ಕೂಡ ಸೇರಿಕೊಡ್ರಿ ಅಂದರೆ ಪರಿಹಾಸ್ಯ ಮಾಡಿದ್ರು ಅವರು. ಜೋರಾಗಿ ಹೇಳ್ರಿ, ಪರಿಹಾಸ್ಯ ಮಾಡಿದರು. ಬಟ್ ಏನಾಯಿತು ಕೊನೆಗೆ? ಏನಾಯಿತು? ಜನರೆಲ್ಲರೂ ಏನು ಮಾಡ್ತಾಯಿದ್ದಾರೆ? ಅಲ್ಲಿ ನೋಡ್ರಲ್ಲಿ ಏನು ಮಾಡ್ತಾಯಿದ್ದಾರೆ? ಹಿಂದಿಯಲ್ಲಿ ಒಂದು ಮಾತಿದೆ ನೋಡ್ರಲ್ಲಿ, ಜಬ್ ದರ್ವಾಜಾ ಬಂದ್ ಹುವಾ ಫಿರ್ ಕಿಸಿ ಕೋ ಮೌಕಾ ನಹಿ ಮಿಲಾ. ಇನ್ನೊಂದು ಸತಿ ಹೇಳ್ತೀನಿ, ಜಬ್ ದರ್ವಾಜಾ ಬಂದ್ ಹುವಾ ಅಂದರೆ ಯಾವಾಗ ಬಾಗಿಲು ಮುಚ್ಚಿತೋ, ಫಿರ್ ಕಿಸಿ ಕೋ ಮೌಕಾ ನಹಿ ಮೇ, ಯಾರು ಕೂಡ ಚಾನ್ಸ್ ಸಿಗಲಿಲ್ಲ. बागल हाकिद मेले यारगो आ चांस सिगले. लोग हंस रहे थे, जहाज क्यों बना रहा है? पर उन्हें नहीं पता था परमेश्वर ने फैसला कर लिया है. यहाँ दूर दूर तक ना तो कोई नदी ना कोई समुद्र है, फिर भी यह पागलों की तरह जहाज बना रहा है. परमेश्वर ने कहा है जल प्रलय आने वाला है, और लोगों ने कहा हम नहीं मानते, क्या बकवास है. फिर वो समय आया, कुछ ऐसा हुआ, हर एक जाति के एक नर और एक मादा अपने आप जहाज में जाने लगे. परमेश्वर हर जीव को बचा रहा है. और फिर समय पूरा हो गया, दरवाजा बंद हो गया. लेकिन देर हो चुकी थी कि जैसे नूह के समय लोग हंस रहे थे, आज भी लोग सुसमाचार को नजरअंदाज कर रहे हैं. क्या आप सत्य को सुन रहे हैं? यह अनंत जीवन का संदेश है. सोचते हैं अभी समय है, लेकिन जिस दिन प्रभु आएंगे मौका खत्म हो जाएगा. प्रभु दरवाजा खोलो. आज ही तैयार हो जाओ, कल शायद देर हो जाए. ಎಲ್ಲರೂ ಸೇರಿ ಪ್ರಭು ದರ್ವಾಜಾ ಖೋಲೋ. ಎಲ್ಲರೂ ಜೋರಾಗಿ ಸೇರಿ ಪ್ರಭು ದರ್ವಾಜಾ ಖೋಲೋ. ಶಾಯದ್ ದೇರ್ ಹೋ ಚುಕಾ ಥಾ, ಸಮಯ ಆಗೋಗ್ಬಿಟ್ಟಿದೆ.
ಆ ಒಂದಿನ ಅಂಥ ಪರಿಸ್ಥಿತಿ ನನಗೂ ನಿನಗೆ ಬರಬಾರ್ದು. ಆಮೇಲೆ ಹೇಳ್ರಿ ನೋ. ಮೈ ಡಿಯರ್ ಚರ್ಚ್, ಪ್ರೀತಿಯ ದೇವ್ರ ಸಭೆಯೇ, ಆ ಸಮಯ ನಮಗೆ ಬರಬಾರ್ದು. ಹಲ್ಲೆಲೂಯಾ. ರಕ್ಷಣೆಯ ಸಮಯ ಅನ್ನೋದು ಏನಾಗ್ತಿದೆ ಗೊತ್ತಾ? ದ ಟೈಮ್ ಈಸ್ ರನ್ನಿಂಗ್ ಔಟ್. ಸಮಯ ಓಡ್ತಾ ಇದೆ, ಸಮಯ ಓಡ್ತಾ ಇದೆ. ನಾವು ಸಮಯದ ಜೊತೆಗೆ, ಟೈಮ್ ಜೊತೆ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ದೇವ್ರು ನಮಗೆ ಕೊಟ್ಟಂಥ ಗ್ರೇಟೆಸ್ಟ್ ಆಪರ್ಚುನಿಟಿ ಏನಿದೆ, ದಟ್ಸ್ ಅ ಟೈಮ್. ಅದು ಸಮಯ ಆಗಿದೆ. ಸಮಯ ಇದ್ದಾಗಲೇ, ಬೆಳಕು ಇದ್ದಾಗಲೇ ನಾವು ಸಂಚರಿಸುವ ಜನರಾಗಿದ್ದೇವೆ. ಒಂದು ದಿನ ಕತ್ಲು ಬರುವಂಥದ್ದಾಗಿದೆ. ಒಂದು ದಿನ ಕತ್ಲು ಬರುವಂಥದ್ದಾಗಿದೆ. ಕತ್ಲಿನಲ್ಲಿ ಸಂಚರಿಸುವವರು ಕುರುಡರಾಗಿದ್ದಾರೆ. ಆ ಕುರುಡರು ಎಲ್ಲಿ ಹೋಗಿ ಬೀಳ್ತಾರೋ ಅವ್ರಿಗೆ ಗೊತ್ತಿಲ್ಲ. ಆದರೆ ನಾವು ಕುರುಡರಲ್ಲ. ದೇವರ ವಾಕ್ಯದ ಬೆಳಕು ನಮಗೆ ಉಂಟಾಗಿದೆ. ಕರ್ತನ ರಕ್ಷಣೆ ಬೆಳಕು ನಮಗೆ ಉಂಟಾಗಿದೆ. ಆ ಬೆಳಕಿನಲ್ಲಿ ನಡೆಯುತ್ತಾ ಆ ಬೆಳಕಿನ ರಾಜ್ಯದಲ್ಲಿ ಸೇರುವ ಸಮಯಕ್ಕೆ ದೇವರು ತಂದು ನಮ್ಮನ್ನು ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವೇನು ಕೂತ್ಕೊಂಡಿದ್ದೀವೋ ಇದು ಒಂದು ನೋಹನ ನಾವೆ ಆಗಿದೆ. ಆತನ ಶರೀರವೆಂಬ ನೋಹನ ನಾವೆ ಒಳಗಡೆ ನಮಗೆ ಸಮಯ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ದೇವರು ನಮ್ಮನ್ನು ಕರೆದು ಪ್ರತಿಷ್ಠೆ ಪಡಿಸಿ ತನ್ನ ನಾವೆ ಒಳಗಡೆ ಇವತ್ತು ದೇವರು ನಮ್ಮನ್ನು ಸುರಕ್ಷತೆಯಲ್ಲಿ ದೇವರು ಇವತ್ತು ನಮ್ಮನ್ನು ನಡೆಸಿದ್ದಾನೆ. ಹಲ್ಲೆಲೂಯಾ. ನಾವು ಈ ಸಭೆ ಜೊತೆಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಷ್ಟೇ. ಅದೇ ಜನರು ಲೋಕದ ಜೊತೆಗೆ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಒಂದು ದಿನ ಬರ್ತಿದೆ, ಪ್ರಭು ದರ್ವಾಜಾ ಖೋಲೋ ಅಂತಂದು ಹೇಳಿದ್ರೆ ಅಲ್ಲಿಂದ ಹೇಳ್ತದೆ, ಐ ಡೋಂಟ್ ನೋ ಹೂ ಯು ಆರ್. ನೀವು ಯಾರಂತ ನನಗೆ ಗೊತ್ತಿಲ್ಲ. ತುಮ್ ಕೌನ್ ಹೋ ಮುझे ಮಾಲೂಮ್ ನಹೀ. ಚಲೆ ಜಾओ यहाँ से, get out. Don't miss the opportunity. This is the last chance. ಹಲ್ಲೆಲೂಯಾ. ದೇವರ ಕಡೆ ತಿರ್ಕೊಳ್ಳೋದಕ್ಕೆ ಏನಾಗಿದೆ? ಲಾಸ್ಟ್ ಚಾನ್ಸ್ ಆಗಿದೆ. ಟೈಮ್ ಈಸ್ ರನ್ನಿಂಗ್ ಔಟ್. ಅವರ್ ಲಾರ್ಡ್ ಈಸ್ ಗೋಯಿಂಗ್ ಟು ಕಮ್ ವೆರಿ ಸೂನ್. ನಮ್ಮ ದೇವರು ಬೇಗನೆ ಆತನ ಏನು ಮಾಡ್ತಾ ಇದ್ದಾನೆ? ಬರಲಿಕ್ಕಿದ್ದಾನೆ. ಜನರು ಇವತ್ತು ಕೆಲವರು ಎತ್ತಲ್ಪಡ್ತಾರೆ, ಕೆಲವರು ಕೈ ಬಿಡಲ್ಪಡ್ತಾರೆ. ಆಮೇನ್. ನನಗೆ ಗೊತ್ತಿಲ್ಲ ಈ ಚರ್ಚ್ನಲ್ಲಿ ಕೂತ್ಕೊಂಡಿರೋರು ಎಷ್ಟು ಜನ ನೀವು ಎತ್ತಲ್ಪಡ್ತೀರಿ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಕೈ ಬಿಡಲ್ಪಡ್ತೀರಿ. ಒಂದು ವೇಳೆ ಕೈ ಬಿಡಲ್ಪಡುವಂಥ ಯಾವುದಾದ್ರೂ ಸಂಗತಿ ಒಳಗಡೆ ನೀನು ಒಳಗಡೆ ಇದ್ದು ಅದಕ್ಕೆ ನಿನ್ನ ಪರಲೋಕಕ್ಕೆ ಎತ್ತಲ್ಪಡುವುದಕ್ಕೆ ಅಡ್ಡಿ ಆಗಿದ್ದರೆ ದ ಲಾಸ್ಟ್ ಚಾನ್ಸ್. ಟರ್ನ್ ಟು ಗಾಡ್. ದೇವ್ರ ಕಡೆ ತಿರ್ಕೊಳ್ರಿ. ಆಮೇನ್. ದೇವ್ರ ಕಡೆ ತಿರ್ಕೊಳ್ರಿ ಅಂತ ತಕ್ಷಣ ಓಕೆ ಸ್ವಾಮಿ ನಿನ್ನ ಕಡೆ ತಿರ್ಕೊಡ್ತೀನಲ್ಲ. ನಿಮ್ಮ ಕ್ಯಾರೆಕ್ಟರ್ನ ಬದಲಾಯಿಸಿಕೊಳ್ಳುವಂಥದ್ದು, ನಿಮ್ಮ ಆ್ಯಟಿಟ್ಯೂಡ್ ಬದಲಾಯಿಸಿಕೊಳ್ಳುವಂಥದ್ದು, ನಿಮ್ಮ ಆಟ್ರಿಬ್ಯೂಟ್ಸ್ ಬದಲಾಯಿಸಿಕೊಳ್ಳುವಂಥದ್ದು ಮತ್ತು ದೇವರಿಗೆ ಭಯ ಮತ್ತು ಭಕ್ತಿಯಲ್ಲಿ ಜೀವಿಸುವಂಥದ್ದು. Imagine waking up and millions have disappeared. No trace, no goodbye. This is something a lot of people are ignoring right now. The Bible talks about a day, the final rapture, a day that will shock the whole world. No warning, no time to prepare last minute. People will just disappear like that. One moment you're talking to someone, next moment they're gone. Empty cars, empty streets, confusion everywhere. The Bible says in 1 Corinthians 15 verse 52, "In a moment, in the twinkling of an eye, we shall be changed." That means it happens instantly, no delay. Some people are ready. They've been watching, praying, living right. Others, they think it's a joke. They push it aside. But when it happens, those who doubted the message of salvation will start looking for it, and it will feel too late. The Bible also says in Matthew 24 verse 40, "Two men will be in the field, one will be taken and the other left." That's how serious it is. Not everybody goes. The first will be last, and the last will be first. Status won't matter, only your relationship with God. Then after that, the world won't stay the same. The anti-Christ system will rise. Control, deception, things we're already starting to see happening around us today. So ask yourself, if it happens right now, will you be taken or left behind? ಎಲ್ಲರೂ ಒಬ್ಬನ ಎತ್ತಲ್ಪಡುವನು, ಒಬ್ಬನ ಕೈ ಬಿಡಲ್ಪಡುವನು. ಯಾವ ಗುಂಪಲ್ಲಿ ನೀವಿದ್ದೀರಾ? ತಿನ್ನುತ್ತಾ ಕುಡಿಯುತ್ತಾ ಎಂಜಾಯ್ ಮಾಡುವಂಥ ಸಮಯ ಇದಲ್ಲ ರೀ. ಟೈಮ್ ಹ್ಯಾಸ್ ಕಮ್. ಸಮಯ ಬಂದಿದೆ. ಟೈಮ್ ಹ್ಯಾಸ್ ಕಮ್. ಸಮಯ ಬಂದಿದೆ. ಟರ್ನ್ ಟು ಗಾಡ್. ದೇವರ ಕಡೆಗೆ ತಿರ್ಕೊಳ್ಬೇಕಾಗಿದೆ ನಾವು. ಗೆಟ್ ಪ್ರಿಪೇರ್. ಸಿದ್ಧರಾಗ್ರಿ. ಎಲ್ಲಿ ನೀವು ಪ್ರಿಪೇರ್ ಆಗಬೇಕಾಗಿದೆಯೋ,
ಯಾವ ಕ್ಷೇತ್ರದಲ್ಲಿ ನೀವು ಪ್ರಿಪೇರ್ ಆಗಬೇಕಾಗಿದ್ದೋ, ಗೆಟ್ ರೆಡಿ, ಗೆಟ್ ರೆಡಿ. ಅನ್ಲೆಸ್ ಡೆಫಿನೆಟ್ಲಿ ಯು ವಿಲ್ ಲೂಸ್ ದ ಸಲ್ವೇಷನ್. ರಕ್ಷಣೆ ನೀವು ಕಳ್ಕೊಂಡು ಬಿಡ್ತೀರಾ. ಇದಕ್ಕಿಂತ ಘೋರವಾಗಿರುವ ಸಂಗತಿ ಇನ್ನೊಂದಿಲ್ಲ ರೀ. ಹೆವೆನ್ ಈಸ್ ರಿಯಲ್, ಹೆಲ್ ಈಸ್ ರಿಯಲ್. ಆಮೇನ್. ಪರಲೋಕವು ಸತ್ಯವಾಗಿದೆ, ಅದು ನಿಜವಾಗಿದೆ, ನರಕವೂ ಕೂಡ ನಿಜವಾಗಿದೆ. ಗೆಟ್ ಪ್ರಿಪೇರ್. ನಿಮ್ಮ ಮನಸ್ಸಾಕ್ಷಿ ಕೇಳ್ರಿ, ನಾನು ಪರಲೋಕಕ್ಕೆ ಎತ್ತಲ್ಪಡ್ತೀನೋ ನರಕಕ್ಕೆ ದೊಬ್ಬಲ್ಪಡ್ತೀನೋ? ನಿಮ್ಮ ಮನಸ್ಸಾಕ್ಷಿ ಕೇಳೋದಾಗಿದ್ದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳ್ತಿದೆ ನೀನು ಎಲ್ಲಿದೆಯಾ, ಎಲ್ಲಿಗೆ ಹೋಗ್ತೀಯಾ ಅಂತಂದೇಳಿ. ಬಟ್ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಡೋಂಟ್ ಮಿಸ್ ದ ಆಪರ್ಚುನಿಟಿ. ಇದೊಂದು ಲಾಸ್ಟ್ ಚಾನ್ಸ್ ನಮಗೆ ಸಿಕ್ಕಿದೆ. ವೈ ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್, ಬಿಕಾಸ್ ಟೈಮ್ ಈಸ್ ರನ್ನಿಂಗ್ ಔಟ್. ಡೋಂಟ್ ಮಿಸ್. ಟೇಕ್ ದ ರಿಸ್ಕ್ ಆರ್ ಲಾಸ್ ದ ಚಾನ್ಸ್. ಹಲ್ಲೆಲೂಯಾ. ಲಾಸ್ಟ್ ಚಾನ್ಸ್. ಗಂಟೆ ಹೊಡಿತಾ ಇದೆ. ಲಾಸ್ಟ್ ಚಾನ್ಸಲ್ಲಿ ಗಂಟೆ ಹೊಡಿತಾ ಇದೆ. ಟ್ರನ್ 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 ಟ್ರನ್. ಲಾಸ್ಟ್ ಚಾನ್ಸ್. ಲಾಸ್ಟ್ ಚಾನ್ಸ್. ಠಕ್ 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 ದವ್ರು ತರ್ತಾ ಇದ್ದಾರೆ. ಲಾಸ್ಟ್ ಚಾನ್ಸ್. ದೇವ್ರ ವಾಕ್ಯ ಮಾತಾಡ್ತಾ ಇದೆ. ಲಾಸ್ಟ್ ಚಾನ್ಸ್. ದೇವ್ರ ವಾಕ್ಯ ಮಾತಾಡ್ತಾ ಇದೆ. ಲಾಸ್ಟ್ ಚಾನ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. God says the last chance. Holy Spirit is saying last chance. ಪವಿತ್ರಾತ್ಮ ದೇವರು ಹೇಳ್ತಾ ಇದ್ದಾನೆ, ಡಿಯರ್ ಲಾಸ್ಟ್ ಚಾನ್ಸ್. ಟೈಮ್ ಈಸ್ ರನ್ನಿಂಗ್ ಔಟ್. ಸಮಯ ಹೋಗ್ತಾ ಇದೆ, ಸಮಯ ಹೋಗ್ತಾ ಇದೆ. ಓ ನಾಳೆ ದೇವ್ರ ಕಡೆ ತಿರ್ಕೊಳ್ಳೋಣ, ನಾಡ್ದು ದೇವ್ರ ಕಡೆ ತಿರ್ಕೊಳ್ಳೋಣ, ಈ ನಾಳೆ ಬಿಟ್ಟುಬಿಡ್ತೀನಿ, ನಾಡ್ದು ಬಿಟ್ಬಿಡ್ತೀನಿ, ಮುಂದಿನ ವಾರ ಬಿಡ್ತೀನಿ. ಹಂಗೆ ಬಿಡೋದ್ರ ಒಳಗಾಗಿಯೇ ನೀನು ಕಂಪ್ಲೀಟ್ ಕೈ ಬಿಡಲೇ ಪಡ್ತೀಯ ನೀನೆ. ಪ್ಲೀಸ್ ಡೋಂಟ್ ಲೆಫ್ಟ್ ಬಿಹೈಂಡ್. ನೀವು ಕೈ ಬಿಡಲ್ಪಡಬಾರ್ದು ರೀ. ಹಲ್ಲೆಲೂಯಾ. ಟಿಂಕ್ಲಿಂಗ್ ದ ಐಸ್. ಓಕೆ, ನಮ್ಮ ಕಣ್ಣು ರಪ್ಪೆ ಠಕ್ ಅಂತ ಬಡಿಯೋದ್ರೊಳಗೆ ಹಾಕಿ ಈ ದೇಹ ರೂಪಾಂತರವಾಗಿ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡಲೇಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಡ್ರಿ ಅವಕಾಶ, ಸಮಯ ಹೇಳ್ರಿ ನನ್ನದು. ಆಮೆನ್. ಸಮಯ ಇರುವಾಗಲೇ, ಬೆಳಕಿರುವಾಗಲೇ ನಾವು ನಡೆಯುತ್ತಾ ಬೆಳಕಿನ ರಾಜ್ಯಕ್ಕೆ ಸೇರುವ ಆ ಪ್ರತಿಷ್ಠೆಯಲ್ಲಿ ನಾವು ಜೀವಿಸೋರಾಗಿರೋಣ. ಒಂದು ದಿನ ನಮ್ಮ ಕರ್ತನಾದ ಯೇಸು ಸ್ವಾಮಿ ಆತನು ಶೀಘ್ರ ಆತನು ಬರಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಿ ಈಸ್ ಗೋಯಿಂಗ್ ಟು ಕಮ್ ವೆರಿ ಸೂನ್. ಬೇಗನೆ ಆತನು ಬರಲಿಕ್ಕಿದ್ದಾನೆ. ಪರಲೋಕದ ದೇವದೂತರು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಪ್ರಧಾನ ದೇವದೂತನ ಶಬ್ದವು ನಮಗೋಸ್ಕರ ಕಾಯ್ತಾ ಇದೆ. ದೇವರ ತುತ್ತೂರಿ ಧ್ವನಿ ನಮಗೋಸ್ಕರ ಕಾಯ್ತಾ ಇದೆ. ಸತ್ತವರು, ಅವ್ರಿಗೆ ಆಲ್ರೆಡಿ ಸಮಾಧಿಯಲ್ಲಿರೋರು, ಅವರೂ ಕಾಯ್ತಾ ಇದ್ದಾರೆ. ನಾವು ಯಾವಾಗ ಎದ್ದು ಹೊರಗಡೆ ಬರ್ತೇವೆ ಎಂಬುದಾಗಿ, ಅವರ ಸಂಗಡ ಹೋಗುವುದಕ್ಕಾಗಿ, ಆ ದೇವರ ರಾಜ್ಯ ಸೇರುವುದಕ್ಕೋಸ್ಕರ ನಮಗೆ ಕೊಡಲ್ಪಟ್ಟ ಈ ಚಾನ್ಸ್ನ ನಾವು ಉಪಯೋಗಿಸ್ಕೊಂಡು, ಈ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಂಡು ಈ ಸಮಯದಲ್ಲೇ ಕರ್ತನ ಸನ್ನಿಧಾನದಲ್ಲಿ ನಡೆಯುತ್ತಾ ನಾವು ದೇವರ ರಾಜ್ಯಕ್ಕೆ ನಾವು ಸೇರೋರಂತರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಕೈಗಳ ಮೇಲೆ ಕೆತ್ತಲ್ರಿ, ದೇವರ ರಾಜ್ಯ ನನಗಾಗಿ ಕೊಡಲ್ಪಟ್ಟಿದೆ. ಈ ಸಮಯ ದೇವರ ರಾಜ್ಯವಾಗಿದೆ. Amen, amen, amen. Clap your hands and worship the Lord. Come on everyone, clap your hands. Thank you Jesus, thank you Jesus, thank you Jesus, thank you Jesus.